ಹೆಲೋ ಫ್ರೆಂಡ್ಸ್, ನಾನು ಇವತ್ತು ಈ ವಿಡಿಯೋದಲ್ಲಿ ಒಂದು ಅದ್ಭುತವಾದ ಹಣ್ಣಿನ ಪರಿಚಯವನ್ನು ನಿಮಗೆ ಮಾಡಿಸ್ಕೊಡ್ತಾ ಇದ್ದೇನೆ. ಏನಿದು ಹಣ್ಣು ಹೇಳಿ, ಕಮೆಂಟ್ ಮಾಡಿ. ಫ್ರೆಂಡ್ಸ್, ಈ ಹಣ್ಣನ್ನು ನೀವು ನೋಡಿರ್ತೀರಾ ಅಥವಾ ನೋಡದೇ ಇರ್ಬೋದು. ಇದು ಎಲ್ಲ ಕಡೆ ಬೆಳೆಯುತ್ತೆ. ಇದು ಎಲ್ಲಿ ಬೆಳೆಯುತ್ತೆ, ಹೇಗಿದೆ, ಟೇಸ್ಟ್ ಹೇಗಿದೆ, ಭಾರಿ ಚೆನ್ನಾಗಿದೆ. ಹಬ್ಬ, ಗೊತ್ತಾಯ್ತಾ ಏನು ಹಣ್ಣು ಅಂತ? ಎಸ್, ಇದು ಕಡಲೆಕಾಯಿ ಬೆಣ್ಣೆ ಹಣ್ಣು ಅಂತೇಳಿ. ಇದು 3 ರೀತಿಯಲ್ಲಿ ಆಗುತ್ತೆ ಸ್ನೇಹಿತರೆ. ಫಸ್ಟ್ ಕಾಯಿ ಗ್ರೀನ್ ಇರುತ್ತೆ, ಮತ್ತು ಆರೆಂಜ್ ಆಗುತ್ತೆ, ಮತ್ತು ರೆಡ್ ಆಗುತ್ತೆ. ಸೊ ಇದರ ಬಗ್ಗೆ ಡೀಟೇಲ್ ಆಗಿ ಹೇಳ್ತೀನಿ. ಏನು ಪ್ರೋಟೀನ್ ಇದೆ, ಇದರ ವೈಜ್ಞಾನಿಕ ಹೆಸರು ಏನು, ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡದೆ ಕಂಪ್ಲೀಟ್ ಆಗಿ ನೋಡಿ. ಮತ್ತು ಇನ್ನು ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋವನ್ನು ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಇಷ್ಟ ಆದರೆ ನೀವೊಂದು ಲೈಕ್ ಕೊಟ್ಟು ಹೋಗಿ. ಹಾಯ್ ಫ್ರೆಂಡ್ಸ್, ನಮಸ್ತೆ, ನಾನು ಸಂಜನಾ. ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋದಲ್ಲಿ ಒಂದು ಫ್ರೂಟ್ ಬಗ್ಗೆ ಮಾತಾಡಲಿಕ್ಕೆ ಬಂದೆ. ಅಂದರೆ ನನ್ನ ಗಾರ್ಡನಲ್ಲಿ ಇರುವಂಥ ಒಂದು ಫ್ರೂಟ್, ಒಂದು ಹಣ್ಣು ಬಿಟ್ಟಿದೆ. ಸೊ ಆ ಹಣ್ಣಿನ ಬಗ್ಗೆ ಮಾತಾಡ್ಲಿಕ್ಕೆ ಬಂದೆ. ಅದು ಏನು ಹಣ್ಣು ಅಂತ ನಿಮಗೆ ನಾನು ತೋರಿಸ್ತಾ ಇದ್ದೀನಿ. ಕಾಣ್ತಾ ಇದೆಯಾ ಫ್ರೆಂಡ್ಸ್? ಎಸ್, ಏನು ಹೇಳಿ, ಕಮೆಂಟ್ ಮಾಡಿ ನನಗೆ ಏನಂತೇಳಿ. ಎಸ್, ನಾನು ಹೇಳ್ತೀನಿ. ಇದರ ಬೆನಿಫಿಟ್ ಏನು ಅನ್ನೋದು ಕೂಡ ನಾನು ಹೇಳ್ತಾ ಇದ್ದೀನಿ. ಯಾವುದೆಲ್ಲ ವಿಟಮಿನ್ಸ್ ಇದೆ ಅಂತೇಳಿ ನಾನು ಈ ವಿಡಿಯೋದ ಮುಖಾಂತರ ತಿಳಿಸ್ತಾ ಇದ್ದೀನಿ. ಫ್ರೆಂಡ್ಸ್, ಅದಕ್ಕೂ ಮೊದಲು ಈ ವಿಡಿಯೋವನ್ನು ನೋಡ್ತಾ ಇದ್ದಾರೆ, ದಯವಿಟ್ಟು ನಿಮ್ಮ ಲೈಕ್ ಇರಲಿ. ಹಾಗೆ ಫ್ರೆಂಡ್ಸ್, ಈ ಒಂದು ಫ್ರೂಟ್ ಏನು ಹೇಳಿ? ಎಸ್, ಪೀನಟ್ ಬಟರ್ ಫ್ರೂಟ್, ಪೀನಟ್ ಬಟರ್ ಅಂತೇಳಿ. ಇದು ನಾನು ಒಂದು ಕಡೆ ಫ್ಲವರ್ ಶೋಗೆ ಹೋದಾಗ ಅಲ್ಲಿ ನನಗೆ ಸಿಕ್ಕಿರೋ ಒಂದು ಗಿಡ ಮನೆಯಲ್ಲಿ ತಂದು ಹಾಕಿದ್ದೆ, ನನ್ನ ಗಾರ್ಡನಲ್ಲಿ ತಂದು ಹಾಕಿದೆ. ಸೊ ಅದು ಈಗ ದೊಡ್ಡದಾಗಿ ಕಾಯಿ ಬಂದಿದೆ. ಅದನ್ನು ಕೂಡ ನನ್ನ ಗಾರ್ಡನಲ್ಲಿ ತೋರಿಸ್ತೇನೆ ಫ್ರೆಂಡ್ಸ್. ಸೊ ವಿಟಮಿನ್ಗಳು ಏನಿದೆ ಎಲ್ಲವನ್ನು ನಿಮಗೆ ತಿಳಿಸಿಕೊಡ್ತೇನೆ. ಬನ್ನಿ, ನನ್ನ ಗಾರ್ಡನಲ್ಲಿ ಇರುವಂಥ ಗಿಡವನ್ನು ನೋಡ್ಕೊಂಬರೋಣ. ಎಸ್ ಫ್ರೆಂಡ್ಸ್, ಕಡಲೆಕಾಯಿಯ ಬೆಣ್ಣೆಹಣ್ಣು ಇದು ಬೆಳೆಯುವಂಥ ಜಾಗ ಫಸ್ಟ್ ಭಾರತದಲ್ಲಿ ಅಲ್ಲ, ಬಟ್ ಇದು ಸೌತ್ ಅಮೇರಿಕಾ ಅಥವಾ ಮಧ್ಯ ಅಮೇರಿಕಾದಲ್ಲಿ ಬೆಳೀತಿದ್ರು. ಈಗ ಭಾರತದಲ್ಲಿ ಕೂಡ ಬೆಳೆಯಲಾಗುತ್ತೆ. ಬನ್ನಿ ನೋಡಿ, ನಾನು ಗಾರ್ಡನ್ ಹಾಕಿರುವ ಒಂದು ಗಿಡವನ್ನು ತೋರಿಸ್ತಾ ಇದ್ದೀನಿ. ಸೊ ಇದನ್ನು ತಂದು 1 ವರ್ಷ ಆಯಿತು. ಫಸ್ಟ್ ಈ ಥರ ಮೊಗ್ಗೆ ಬರುತ್ತೆ. ಮೊಗ್ಗೆ ಬಂದಾದಮೇಲೆ ಹಳದಿ ಕಲರ್, ಯೆಲ್ಲೋ ಕಲರ್ ಹೂ ಆಗುತ್ತೆ. ಇದರಲ್ಲಿ ಯೆಲ್ಲೋ ಕಲರ್ ನೋಡ್ತಾ ಇದ್ದೀರಲ್ಲ? ಎಸ್, ಯೆಲ್ಲೋ ಕಲರ್ ಹೂ ಆದಮೇಲೆ ಕಾಯಿ ಬರಲಿಕ್ಕೆ ಶುರು ಆಗ್ತದೆ. ಇದಕ್ಕೆ ಒಂದು 15 ಡೇಸ್ ಬೇಕು, 15 to 20 ಡೇಸ್ ಬೇಕು ಕಾಯಿ ಹೂವೆಲ್ಲ ಒಣಗಿ ಕಾಯಿ ಬರಲಿಕ್ಕೆ. ಅದಕ್ಕೆ ಮೊದಲು ಕಾಯಿ ಹಸಿರಾಗಿರ್ತದೆ, ಗ್ರೀನ್ ಕಲರ್ ಕಾಯಿ ಆಗಿರ್ತದೆ. ಸೊ ನೋಡಿ, ಇದು ಎಲ್ಲ ಕಡೆ ಬೆಳೀತಾರೆ. ವಿದಿನ್ 1 ವರ್ಷದಲ್ಲಿ ನಿಮಗೆ ಇದು ಫಲ ಬಿಡುತ್ತೆ. ನೋಡಿ, ಒಂದು ಚಿಕ್ಕ ಪಾಟಲ್ಲಿ ಹಾಕಿದ್ದು ನಾನು. ಇದನ್ನು ಹೆಚ್ಚು ಏನೂ ಆರೈಕೆ ಮಾಡಲಿಲ್ಲ ಪಾಪ, ಆದರೂ ಕೂಡ ಹಣ್ಣು ಬಂದಿದೆ. ಸುಭಾಷಿತ ಹೇಳುವ ಹಾಗೆ ಪರೋಪಕಾರಾಯ ಫಲಂತಿ ವೃಕ್ಷ ಅಂತೇಳಿ. ಇದು ಹಣ್ಣು ಕೂಡ ಎಷ್ಟು ಸ್ಮೂತ್ ಆಗಿದೆ ಅಂದರೆ ಬೆಣ್ಣೆ ಪೀನಟ್ ಬಟರ್ ಅಂತೇಳಿ ಅಷ್ಟು ಚೆನ್ನಾಗಿದೆ, ಸ್ವೀಟ್ ಆಗಿದೆ. ಇದನ್ನು ಯಾವುದಕ್ಕೆಲ್ಲ ಉಪಯೋಗಿಸ್ತಾರೆ ಅನ್ನೋದನ್ನು ಹೇಳ್ತೀನಿ. ನೋಡಿ, ಈಗ ಕಾಯಿ ನೋಡಿ, ಫಸ್ಟ್ ಗ್ರೀನ್ ಆಗುತ್ತೆ. ಸೊ ಗ್ರೀನ್ ಆದ ಮೇಲೆ ಈ ಥರ ಆರೆಂಜ್ ಕಲರ್ ಕಾಯಿ ನಿಮಗೆ ಕಾಣಿಸ್ತಾ ಇದೆಯಲ್ಲ. ಈ ಥರ ಕಾಯಿ ಇರುವಾಗ ಇದನ್ನು ಪಲ್ಯ ಮಾಡಿ ತಿಂದರೆ ವೆರಿ 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 ಟೇಸ್ಟ್. ಗಂಜಿ ಊಟದಲ್ಲಿ ಪಲ್ಯ ಮಾಡಿ ತಿನ್ಬೋದು. ಸೊ ಯಾವುದೇ ಥರ ಪಲ್ಯದಲ್ಲಿ ಬೇರೆ ಪಲ್ಯದ ಜೊತೆಗೆ ಇದನ್ನು ಮಿಕ್ಸ್ ಮಾಡ್ಬೋದು. ಸೇಮ್ ಪೀನಟ್ ಯಾವ ಥರ ಟೇಸ್ಟ್ ಕೊಡುತ್ತೆ ಅದೇ ಥರ ಇರುತ್ತೆ. ಓಕೆನಾ ಸ್ನೇಹಿತರೆ? ಇದರ ವೈಜ್ಞಾನಿಕ ಹೆಸರು ಮೀನ್ಸ್ ಬೊಟಾನಿಕಲ್ ನೇಮ್ ಈಸ್ ಬುಂಚೋಸಿಯಾ ಗ್ಲಾಂಡುಲಿಫೆರಾ ಅಂತೇಳಿ. ವೈಜ್ಞಾನಿಕ ಹೆಸರು ಬುಂಚೋಸಿಯಾ ಗ್ರೀನ್ ಪಾಮ್ ಅಂತ ಕೂಡ ಕರೆಯಲಾಗುತ್ತೆ. ಇದರಲ್ಲಿ ಹಾಗಾದರೆ ಇದು ಏನು ಯೂಸ್ ಮಾಡ್ತಾರೆ ಅಂತ ಕೇಳಿದರೆ, ಡೈರೆಕ್ಟ್ ತಿನ್ಬೋದು ಅಥವಾ ಜೆಲ್ಲಿ ಜಾಮ್ ಮಾಡೋಕ್ಕೂ ಕೂಡ ಯೂಸ್ ಮಾಡ್ತಾರೆ. ಹಾಗೆ ಪಲ್ಪನ್ನು ಮಾಡಿ ಐಸ್ ಕ್ರೀಮ್ ತಯಾರಿಕೆಯಲ್ಲಿ ಕೂಡ ಬಳಸಲಾಗುತ್ತೆ. ಹಾಗಾದರೆ ಈ ಹಣ್ಣು ತಿನ್ನೋದ್ರಿಂದ ಏನು ಬೆನಿಫಿಟ್ ಇದೆ ಅಂತ ಕೇಳಿದರೆ, ಕೊಲೆಸ್ಟ್ರಾಲನ್ನು ಕಡಿಮೆ ಮಾಡುತ್ತೆ, ಹೃದಯ ಸಂಬಂಧಿ ಕಾಯಿಲೆಯನ್ನು ಕಡಿಮೆ ಮಾಡುತ್ತೆ. ಹಾಗೆ ನರ್ವ್ಸ್ ಪ್ರಾಬ್ಲಮ್ ಇದ್ದವರಿಗೆ ಅದನ್ನು ಒಂದು ಲೆವೆಲ್ಲಿಗೆ ತರುತ್ತೆ. ಆಮೇಲೆ ಜಾಸ್ತಿ ಪ್ರೋಟೀನ್ಸ್ ಇದೆ, ಕ್ಯಾಲೋರೀಸನ್ನು ಕಡಿಮೆ ಮಾಡುತ್ತೆ. ಇಷ್ಟೊಂದು ಬೆನಿಫಿಟ್ ಇರುವ ಈ ಗಿಡವನ್ನು ಎಲ್ಲಿ ಸಹ ಬೆಳಿಬೋದು ಫ್ರೆಂಡ್ಸ್. ಟೆರೆಸ್ ಗಾರ್ಡನಲ್ಲಿ ಬೆಳಿಬೋದು ಅಥವಾ ಮನೆ ಮುಂದೆ ಬೆಳಿಬೋದು, ಪಾಟಲ್ಲಿ ಹಾಕ್ಬೋದು, ಚಟ್ಟಿಯಲ್ಲಿ ಹಾಕ್ಬೋದು ಹೇಳ್ತೀವಲ್ಲ. ವಿತಿನ್ 1 ಇಯರಲ್ಲಿ ನಿಮಗೆ ಇದು ಫಲ ಕೊಡುತ್ತೆ.
ಅದಕ್ಕಾಗಿ ನೀವು ವಿಶೇಷವಾದ ಏನೂ ಮಾಡೋದು ಬೇಡ, ಸ್ವಲ್ಪ ಗೊಬ್ಬರ ಮಣ್ಣು ಅಂಥದ್ದು ಹಾಕ್ಬೋದು, ಒಳ್ಳೆ ಕಾಯಿ ಬರುತ್ತೆ. ತಿನ್ನಲಿಕ್ಕೆ ಕೂಡ ತುಂಬ ಚೆನ್ನಾಗಿರುತ್ತೆ. ನನಗಂತೂ ಇಷ್ಟು ದಿನ ತಿಂದಿರಲಿಲ್ಲ ನಾನು, ಬಟ್ ತುಂಬ ಟೇಸ್ಟಿ ಆಗಿರುವಂಥ ಒಂದು ಹಣ್ಣು. ಲೋ ಇನ್ ಕ್ಯಾಲೋರೀಸ್ ಆ್ಯಂಡ್ ಫ್ಯಾಟ್, ಪೀನಟ್ ಬಟರ್ ಫ್ರೂಟ್ ಈಸ್ ಅನ್ ಐಡಿಯಲ್ ಸ್ನ್ಯಾಕ್ ಫಾರ್ ವೆಯ್ಟ್ ಮ್ಯಾನೇಜ್ಮೆಂಟ್ ಆ್ಯಂಡ್ ಪ್ರೊವೈಡ್ ಅ ಕ್ವಿಕ್ ಎನರ್ಜಿ ಬೂಸ್ಟ್ ಫಾರ್ ಆ್ಯಕ್ಟಿವ್ ಅಂತ ಹೇಳ್ಬೋದು. ಇಷ್ಟೊಂದು ಬೆನಿಫಿಟ್ ಇರೋ ಇದನ್ನು ಮೊದಲು ಅಮೆರಿಕದ ಹಲವು ಭಾಗಗಳಲ್ಲಿ ಬೆಳೀತಿದ್ರು, ಆನಂತರ ಈಗ ಭಾರತದಲ್ಲೂ ಹೇರಳವಾಗಿ ಬೆಳೆಯಲಾಗಿದೆ. ಎಸ್, ಬನ್ನಿ ಫ್ರೆಂಡ್ಸ್, ಹಣ್ಣಿನ ಟೇಸ್ಟ್ ಫ್ರೆಂಡ್ಸ್, ಈ ಫ್ರೂಟ್ ಈಗ ಹೇಗಿದೆ ಅಂತ ನೋಡ್ತೇನೆ. ಹೆಸರು ಹೇಳೋ ಹಾಗೆ ಬಟರ್, ಬೆಣ್ಣೆ ಅಷ್ಟೇ ಮೃದುವಾಗಿದೆ ಫ್ರೆಂಡ್ಸ್. ಇದು ಚೆನ್ನಾಗಿದೆ ಫ್ರೆಂಡ್ಸ್, ಇದು ತುಂಬ ಚೆನ್ನಾಗಿದೆ. ಇದು ಹಕ್ಕಿಗಳಿಗೆ ತುಂಬ ಇಷ್ಟಪಟ್ಟು ತಿಂತವೆ. ಒಂದು ಸಣ್ಣ ಗೊಚ್ಚಲಾಗಿತ್ತು, ಒಂದು 5-6 ಆಗಿತ್ತು, ಬಟ್ ಅದು ಹಣ್ಣಾದಾಗ ನನಗೆ ಸಿಗಲೇ ಇಲ್ಲ. ಇದು ಒಂದೇ ಹಣ್ಣು ಸಿಕ್ಕಿತ್ತು. ಸ್ವಲ್ಪ ಕೆಂಪಾಗುತ್ತೆ, ರೆಡ್ ಬರುತ್ತೆ, ಬಟ್ ಈ ಒಂದು ಕಲರ್ ಬಂದಾಗ ಇದು ಹಣ್ಣಾಗಿದೆ ಅಂತ ಅರ್ಥ. ನೋಡಿ, ಎಷ್ಟು ಕಲರ್ ಬಂದಾಗ ಹಣ್ಣಾಗಿದೆ ಅಂತ ಅರ್ಥ. ಇದಕ್ಕೂ ಮೊದಲು ಗಿಡ ನೋಡಿದ್ರಲ್ಲ, ಆ ಸ್ಟೆಪ್ಪಲ್ ಆಗುತ್ತೆ. ಫಸ್ಟ್ ಕಾಯಿ ಗ್ರೀನ್, ಆರೆಂಜ್, ಮತ್ತೆ ಇದು ರೆಡ್. ಮತ್ತೆ ಈ ಥರ ಹಣ್ಣಾದಾಗ ತಿನ್ಬೋದು. ಇದರಲ್ಲಿ 2 ಬೀಜ ಇರುತ್ತೆ, 2 ಬೀಜ ಇದೆ ಫ್ರೆಂಡ್ಸ್. ಈ ಬೀಜವನ್ನು ನೀವು ಡೈರೆಕ್ಟಾಗಿ ಹಾಕ್ಬೋದು. ಅದರ ಮುಂದುವರಿದ ಭಾಗ ಅಂದರೆ ಈ ಬೀಜದಿಂದನೇ ಅದು ಗಿಡ ಆಗುವಂಥದ್ದು. ವಿತಿನ್ 1 ಇಯರಲ್ಲಿ ನಿಮಗೆ ಕಾಯಿ ಬರುವಂಥದ್ದು. ಮತ್ತು ಇದಕ್ಕೆ ಯಾವ ಸೀಸನ್ನಲ್ಲಿ ಬರ್ತದಾ ಅಂತ ಕೇಳಿದರೆ ಹಾಗೇನಿಲ್ಲ, ವರ್ಷದ ಎಲ್ಲ ದಿನಗಳು ಕಾಯಿ ಬರುತ್ತೆ ಫ್ರೆಂಡ್ಸ್. ನೀವು ತಂದು ಹಾಕ್ತಿರಲ್ಲ ಫ್ರೆಂಡ್ಸ್, ನೀವು ಈ ಗಿಡ ತಂದು ಮನೆಯಲ್ಲಿ ಹಾಕ್ಬೋದು. ಚಿಕ್ಕ ಗಿಡದಲ್ಲಿ ಕಾಯಿ ಬರುತ್ತೆ ಫ್ರೆಂಡ್ಸ್. ಇದೇನು ದೊಡ್ಡ ಮರ ಆಗಬೇಕು, ದೊಡ್ಡ ಗಿಡ ಆಗಬೇಕು ಅಂತಿಲ್ಲ, ಚಿಕ್ಕ ಗಿಡದಲ್ಲಿ ಕಾಯಿ ಬರುತ್ತೆ. ನನ್ನ ಪಾಟಲ್ಲಿ ನೋಡಿದ್ರಲ್ಲ ಈಗ. ಸೊ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಲ್ವಾ? ಮುಂದೆ ಮತ್ತೊಂದು ವಿಶೇಷ ವಿಡಿಯೋದೊಂದಿಗೆ ಮತ್ತೆ ಬರ್ತೇನೆ. ಅಲ್ಲಿವರೆಗೂ ನಮಸ್ಕಾರ. ಹೀಗೆ ನನ್ನ ವಿಡಿಯೋವನ್ನು ನೋಡ್ತಾ ಇರಿ. ನಿಮ್ಮ ಸಪೋರ್ಟ್ ನನಗೆ ಯಾವತ್ತೂ ಇರಲಿ ಅಂತ. ಥ್ಯಾಂಕ್ ಯು. ಥ್ಯಾಂಕ್ಸ್ ಫಾರ್ ವಾಚಿಂಗ್.